ಲೂಕನ ಸುವಾರ್ತೆ 5ನೇ ಅಧ್ಯಾಯ 1ರಿಂದ ಕೆಲವು ವಚನಗಳು. ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು ಗೆನೆಜರೇತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ. ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಆ ದೋಣಿಗಳಲ್ಲಿ ಸೀಮೋನನ ದೋಣಿ ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಗುಂಪಿಗೆ ಉಪದೇಶ ಮಾಡಿದನು. ಉಪದೇಶಿಸುವುದನ್ನು ಮುಗಿಸಿದ ಮೇಲೆ ದೋಣಿಯನ್ನು ಆಳ ಸ್ಥಳಕ್ಕೆ ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಸೀಮೋನನಿಗೆ ಹೇಳಿದನು. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು, ಏನೂ ಸಿಕ್ಕಿಲ್ಲ ಅನ್ನುತ್ತಾನೆ. ಸಹೋದರ ಸಹೋದರಿಯರೇ, ದಯವಿಟ್ಟು ಗಮನಿಸಿರಿ. ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ಸೇವೆ ಮಾಡುತ್ತಿರುವಾಗ 12 ಮಂದಿ ಶಿಷ್ಯರನ್ನು ಆರಿಸಿಕೊಳ್ತಾರೆ. ಅವರಲ್ಲಿ ಪ್ರಧಾನವಾಗಿ ಪೇತ್ರನೊಬ್ಬನು, ಪೇತ್ರನೊಂದಿಗೆ ಆಂದ್ರೇಯ, ಯೋಹಾನ, ಯಾಕೋಬ, ಇವರೆಲ್ಲರೂ ಬೆಸ್ತರರಾಗಿದ್ರು. ಮೀನು ಹಿಡಿಯುವ ಈ ಬೆಸ್ತರರನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರರನ್ನಾಗಿ ಮಾಡ್ತೇನೆಂದು ಯೇಸು ಕ್ರಿಸ್ತನು ಅವರಿಗೆ ಮಾತು ಕೊಟ್ಟು ಅವರನ್ನು ಆರಿಸಿಕೊಳ್ಳುತ್ತಾರೆ. ಈಗ ಶಿಷ್ಯರು ಏನು ಮಾಡಿದರೆಂದು ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ. 16ನೇ ವಚನ. ಆತನು ಗಲಿಲಾಯ ಸಮುದ್ರದ ಬಳಿಯಲ್ಲಿ ಹೋಗುತ್ತಿರುವಾಗ ಸೀಮೋನನು ಸೀಮೋನನ ತಮ್ಮನಾದ ಆಂದ್ರಿಯನು ಸಮುದ್ರದಲ್ಲಿ ಬಲೆ ಬೀಸುವುದನ್ನು ಕಂಡನು. ಅವರು ಬೆಸ್ತರು. ಯೇಸು ಅವರಿಗೆ ಹೇಳ್ತಾರೆ, ನನ್ನ ಹಿಂದೆ ಬನ್ನಿರಿ, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರರನ್ನಾಗಿ ಮಾಡ್ತೇನೆ ಎಂದು ಹೇಳಿದಾಗ ತಕ್ಷಣವೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಆತನು ಇನ್ನೂ ಸ್ವಲ್ಪ ಮುಂದೆ ಹೋಗಿ ಜೆಬೆದಾಯನ ಮಗನಾದ ಯಾಕೋಬನನ್ನು ಅವನ ತಮ್ಮನಾದ ಯೋಹಾನನನ್ನು ಕಂಡನು. ಇವರು ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದರು. ಕೂಡಲೇ ಇವರನ್ನು ಕರೆದನು. ಅವರು ತಮ್ಮ ತಂದೆಯಾದ ಜೆಬೆದಾಯನನ್ನು ಕೂಲಿ ಆಳುಗಳ ಸಂಗಡ ದೋಣಿಯಲ್ಲಿ ಬಿಟ್ಟು ಆತನ ಹಿಂದೆ ಹೋದರು. ಯೇಸು ಕ್ರಿಸ್ತನು ಈ ಶಿಷ್ಯರನ್ನು ಆರಿಸಿಕೊಂಡಾಗ ಅವರು ಬೆಸ್ತರರಾಗಿರುವಾಗ, ನನ್ನನ್ನು ಹಿಂಬಾಲಿಸಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರರನ್ನಾಗಿ ಮಾಡುತ್ತೇನೆ ಅನ್ನುತ್ತಾರೆ. ಸ್ವಲ್ಪ ಕಾಲವಾದ ನಂತರ ಏನಾಯ್ತೆಂದು ನೋಡೋಣ ಬನ್ನಿರಿ. 29ನೇ ವಚನ. ಆಮೇಲೆ ಅವರು ಸಭಾಮಂದಿರದಿಂದ ಹೊರಟು ಯಾಕೋಬ, ಯೋಹಾನರ ಸಂಗಡ ಸೀಮೋನ, ಆಂದ್ರಿಯ ಅವರ ಮನೆಗೆ ಬಂದರು. ಅಲ್ಲಿ ಸೀಮೋನನ ಅತ್ತೆ ಜ್ವರ ಬಂದು ಮಲಗಿರಲಾಗಿ ಅವರು ಆಕೆಯ ಸಂಗತಿಯನ್ನು ಆತನಿಗೆ ತಿಳಿಸಿದರು. ಆತನು ಹತ್ತಿರಕ್ಕೆ ಬಂದು ಆಕೆಯ ಕೈಯನ್ನು ಹಿಡಿದು ಎಬ್ಬಿಸಲು ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು. ಆಕೆಯು ಅವರಿಗೆ ಉಪಚಾರ ಮಾಡಿದಳು. ಈ ರೆಫರೆನ್ಸ್ ಗಳನ್ನು ನಾನು ಓದಲು ಪ್ರಧಾನ ಕಾರಣವೇನೆಂದರೆ, ಯೇಸು ಸೇವೆ ಮಾಡುತ್ತಿರುವಾಗ ಆ ಸೇವೆಯಲ್ಲಿ ಸಹಕಾರಿಗಳಾಗಿರುವುದಕ್ಕಾಗಿ ಶಿಷ್ಯರನ್ನು ಆರಿಸಿಕೊಂಡಾಗ ಅವರು ಬಲೆಗಳನ್ನು, ವ್ಯವಹಾರವನ್ನು, ತಮ್ಮ ವ್ಯಾಪಾರವನ್ನು, ತಮ್ಮ ವ್ಯಾಪಕವನ್ನು ಬಿಟ್ಟು ಬಿಟ್ಟು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾರೆ. ಬಹಳ ಸಂತೋಷ. ಯೇಸು ಕ್ರಿಸ್ತನಿಗೂ ಪೇತ್ರನಿಗೂ ಪೇತ್ರನ ಕುಟುಂಬಕ್ಕೂ ಒಂದು ಪರಿಚಯ ಆಗಿರುವುದರಿಂದ ಯೇಸು ಅವರ ಮನೆಗೆ ಹೋಗ್ತಾರೆ. ಪೇತ್ರನ ಅತ್ತೆ ಜ್ವರದಿಂದ ಮಲಗುವಾಗ ಯೇಸು ಸ್ವಸ್ಥಪಡಿಸ್ತಾರೆ. ಈ ಸೀಕ್ವೆನ್ಸ್ ಅನ್ನು ಜ್ಞಾಪಕದಲ್ಲಿ ಇಟ್ಕೊಳ್ರಿ. ಪೇತ್ರ, ಆಂದ್ರಿಯ ಇವರನ್ನು ಮೊದಲು ಸೇವೆಗೆ ಕರೆಯುತ್ತಾರೆ. ಆ ನಂತರವೇ ಪೇತ್ರನ ಮನೆಗೆ ಯೇಸು ಹೋಗಿ ಅತ್ತೆಯನ್ನು ವಾಸಿ ಮಾಡ್ತಾರೆ. ರೈಟ್? ಯೇಸು ಪೇತ್ರನನ್ನು, ಆಂದ್ರಿಯನನ್ನು, ಯಾಕೋಬನನ್ನು ಯೇಸು ಕರೆದಾಗ ಅವ್ರು ಏನ್ ಮಾಡಿದ್ರು? ತಮ್ಮ ಬಲೆಗಳನ್ನು ಬಿಟ್ಟು ಬಿಟ್ರು. ತಾವು ಮಾಡುತ್ತಿರುವ ವ್ಯಾಪಾರವನ್ನು ಬಿಟ್ಟು ಬಿಟ್ರು. ತಮಗಿರುವ ವ್ಯವಹಾರಗಳನ್ನೆಲ್ಲ ಪಕ್ಕಕ್ಕೆ ತಳ್ಳಿಬಿಟ್ರು. ಯೇಸುವನ್ನು ಹಿಂಬಾಲಿಸಿದ್ರು. ಒಳ್ಳೆಯದು. ಲೂಕ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಬರೋಷ್ಟೊತ್ತಿಗೆ ಅಲ್ಲಿ ಕಾಣಿಸುವ ದೃಶ್ಯವನ್ನು ನಿಮ್ಮ ಕಣ್ಣಿಗೆ ಕಾಣುವಂತೆ ಹೇಳ್ತೇನೆ ಕೇಳಿ. ಗೆನೆಜರೇತ್ ಎಂಬ ಕೆರೆಯ ದಡದ ಹತ್ತಿರ, ಗೆನೆಜರೇತ್ ಎಂಬ ಕೆರೆಯ ದಡದ ಹತ್ತಿರ ಅಂತ ಬೈಬಲ್ ಅಲ್ಲಿದೆ. ಗೆನೆಜರೇತ್, ತಿಬೇರಿಯಾ, ಗಲಿಲಿಯಾ, ಈ 4 ಹೆಸರುಗಳು ಕೂಡ ಒಂದೇ ಹೆಸರಾಗಿವೆ. ಗಲಿಲಿಯ ಸಮುದ್ರಕ್ಕೆ 4 ಹೆಸರುಗಳಿವೆ. ಗಲಿಲಿಯ ಪ್ರಾಂತ್ಯದವರೇನೋ ಗಲಿಲಿಯ ಸಮುದ್ರವೆಂದು ಕರೆದ್ರು. ತಿಬೇರಿಯ ಪ್ರಾಂತ್ಯದವರೇನೋ ಇದು ತಿಬೇರಿಯ ಸಮುದ್ರ ಎಂಬುದಾಗಿ ಕರೆದ್ರು. ಕಿನ್ನೇಸರತ್ ಎನ್ನುವಂತಹ ಪ್ರಾಂತ್ಯದವರೇನೋ ಕಿನ್ನೇಸರತ್ ಎಂಬ ಪ್ರಾಂತ್ಯ ಅಂದಿದ್ದಾರೆ. ಗೆನೆಜರೇತ್ ಎನ್ನುವವರೇನೋ ಇದು ಗೆನೆಜರೇತಿನ ಸಮುದ್ರ ತೀರ ಅಂದ್ರು. ಆಯಾ ಏರಿಯಾದವರು ಆ ಹೆಸರನ್ನು ಇಟ್ಕೊಂಡ್ರು. ಬೈಬಲ್ ಅಲ್ಲಿ ಎಲ್ಲೇ ಆಗಲಿ, ಕಿನ್ನೇಜರೇತ್ ಆಗಲಿ, ಗನೇಜರೇತ್ ಆಗಲಿ, ತಿಬೇರಿ ಆಗಲಿ, ಗಲಿಲಿಯಾ ಆಗಲಿ, ಈ 4 ಹೆಸರು ಕಾಣಿಸುವಾಗ ಒಂದ ಸಮುದ್ರದ ಹೆಸರಾಗಿದೆ, ಗಲಿಲಾಯ ಸಮುದ್ರದ ಹೆಸರು. ಆ ಸಮುದ್ರ ತೀರದ ಬಳಿಯಲ್ಲಿ ಯೇಸು ಕ್ರಿಸ್ತನು ವಾಕ್ಯ ಸಾರುತ್ತಾ ಇದ್ದಾರೆ. ಹಾಗೆ ವಾಕ್ಯ ಸಾರುತ್ತಿರುವಾಗ ಅನೇಕ ಸಾವಿರಾರು ಜನರು ವಾಕ್ಯ ಕೇಳುವುದರ ಬದಲಿಗೆ ಯೇಸು ಕ್ರಿಸ್ತನ ಮೇಲೆ ಬೀಳುವ ಪ್ರಯತ್ನ ಮಾಡುತ್ತಾರೆ. ಈಗ ಯೇಸು ಕ್ರಿಸ್ತನು ವಾಕ್ಯ ಸಾರುತ್ತಿರುವಾಗ, ಸೇವೆ ಮಾಡುತ್ತಿರುವಾಗ, ಆ ಸೇವೆಗೆ ಯಾವುದೇ ಆಟಂಕ, ಅಭ್ಯಂತರ, ಅವಾಂತರ ಇಲ್ಲದಂತೆ ಪ್ರಶಾಂತವಾಗಿ ಸೇವೆ ಮಾಡಲು ಸಹಕರಿಸುವುದಕ್ಕಾಗಿ ಸಹಾಯ ಮಾಡಬೇಕಾದವರು ಯಾರು ಹೇಳಿ? ಯೇಸು ಕ್ರಿಸ್ತನು ಆರಿಸಿಕೊಂಡ ಶಿಷ್ಯರು. ಮತ್ತೆ ಆ ಶಿಷ್ಯರು ಇಲ್ಲಿ ಕಾಣಿಸಿಕೊಳ್ತಾ ಇಲ್ವಲ್ಲ? ವಾಕ್ಯ ಕೇಳುವಂತವರು ಯೇಸು ಕ್ರಿಸ್ತನ ಮೇಲೆ ಬೀಳುತ್ತಾ ವಾಕ್ಯ ಬೋಧಿಸದಂತೆ ಆಟಂಕ ಪಡಿಸುತ್ತಾ ಇರುವಾಗ ಅಡ್ಡ ತಡೆದು
ನೀವೆಲ್ಲರೂ ಪ್ರಶಾಂತವಾಗಿ ಕೂತ್ಕೊಳ್ರಿ. ದೇವರ ರಾಜ್ಯದ ಕುರಿತಾಗಿ ಯೇಸು ಬೋಧಿಸ್ತಿದ್ದಾರೆ. ಆ ಬೋಧನೆ, ಆ ವಾಕ್ಯ ನಮ್ಮೆಲ್ಲರಿಗೆ ಅವಶ್ಯಕವಾಗಿದೆ. ಕೇಳೋಣ. ಕೂತ್ಕೊಳ್ಳಿರಿ ಪ್ರಶಾಂತವಾಗಿ. ಎಂಬುದಾಗಿ ಸೇವೆ ಪ್ರಶಾಂತವಾಗಿ ಮುಂದರಿಸುವುದಕ್ಕೋಸ್ಕರ ಸಹಕರಿಸಬೇಕಾದಂತಹ ಈ ಶಿಷ್ಯನಾಗಿರುವ ಪೇತ್ರನು ಏನಾಗಿ ಹೋದ? ಆಂದ್ರೇಯ ಏನಾಗಿ ಹೋದ? ಯೋಹಾನ, ಯಾಕೋಬ ಇವರೇನಾಗಿ ಹೋದ್ರು? ಯೇಸು ಆರಿಸಿಕೊಂಡ ಶಿಷ್ಯರು ಏನಾಗಿ ಹೋದ್ರು? ಪ್ರಿಯರೇ, ಕೇಳಿ ಸಹೋದರ ಸಹೋದರಿಯರೇ, ಏನಾಗಿ ಹೋದ್ರು ಗೊತ್ತಾ? ಯೇಸುವನ್ನು ಬಿಟ್ಟು ಬಿಟ್ಟು ಹೊರಟು ಹೋದ್ರು. ಪ್ರಿಯರೇ, ಯಾಕೆ ಯೇಸುವನ್ನು ಬಿಟ್ಟು ಬಿಟ್ಟು ಹೊರಟು ಹೋದ್ರು? ಯಾರಿಗೂ ಗೊತ್ತಾಗ್ಲಿಲ್ಲ. ಆದರೆ ನನ್ನ ಭಾವನೆ ಏನೆಂದರೆ, ಯಾಕೆ ಯೇಸು ಕ್ರಿಸ್ತನನ್ನು ಸ್ವಲ್ಪ ಕಾಲ ಹಿಂಬಾಲಿಸಿದ ನಂತರ, ಸ್ವಲ್ಪ ಕಾಲ ಸೇವೆ ಮಾಡಿದ ನಂತರ, ಸ್ವಲ್ಪ ಕಾಲ ಸುವಾರ್ತೆ ಸೇವೆಯಲ್ಲಿ ಪಾಲ್ಗೊಂಡ ನಂತರ, ನಾನು ಅಂದ್ಕೊಳ್ತೇನೆ ಅವ್ರು ಅಂದ್ಕೊಂಡಿರ್ತಾರೆ, ಯೇಸುವನ್ನು ಹಿಂಬಾಲಿಸಿದ್ರೆ ನಮ್ಗೇನ್ ಸಿಗುತ್ತೆ? ಆತನ ಸೇವೆಯಲ್ಲಿ ಪಾಲ್ಗೊಂಡ್ರೆ ನಮ್ಗೇನು ಸಿಗುತ್ತೆ? ನಮ್ಮೊಂದಿಗೆ ಮೀನು ಹಿಡಿಯುವಂತವರು ದೊಡ್ಡ ದೊಡ್ಡ ಹಡಗುಗಳನ್ನು ಕೊಂಡುಕೊಂಡ್ರು, ಸ್ಥಳಗಳನ್ನು, ಹೊಲಗಳನ್ನು ಕೊಂಡುಕೊಂಡರು, ಮನೆ ಕಟ್ಟಿಕೊಂಡ್ರು, ಗೃಹ ಕೊಂಡುಕೊಂಡ್ರು. ಅವರು ನಮಗಿಂತಲೂ ಸ್ವಲ್ಪ ಮಟ್ಟಿಗೆ ಒಳ್ಳೆ ಸ್ಥಿತಿಗತಿಯನ್ನು ಹೊಂದಿಕೊಳ್ಳುತ್ತಿದ್ದಾರೆ. ಆದರೆ ನಾವೇನೋ ನಮಗಿರುವ ಬಲೆಯನ್ನು ಬಿಟ್ಟುಬಿಟ್ಟು, ವ್ಯಾಪಾರವನ್ನು ಬಿಟ್ಟುಬಿಟ್ಟು, ಯೇಸು ಕ್ರಿಸ್ತನು ಹಿಂಬಾಲಿಸುವುದರಿಂದ ಏನನ್ನು ಹೊಂದಿಕೊಂಡೆವು? ಏನಿದೆ ನಾವು ಸಾಧಿಸಿರೋದು? ಬಂಧುಗಳು ಬಹುಶಃ ಪ್ರಶ್ನಿಸಿರುತ್ತಾರೆ, ಸ್ನೇಹಿತರು ಬಹುಶಃ ಪ್ರಶ್ನಿಸಿರುತ್ತಾರೆ, ಏನಾಯ್ತೋ ಗೊತ್ತಿಲ್ಲ. ಆದ್ರೆ ಪೇತ್ರನು ಯೇಸುವನ್ನು ಹಿಂಬಾಲಿಸುವುದನ್ನು ಬಿಡುತ್ತಾನೆ. ಆಂದ್ರೆಯ ಯೇಸುವನ್ನು ಹಿಂಬಾಲಿಸುವುದನ್ನು ಬಿಡ್ತಾನೆ. ಯಾಕೋಬ, ಯೋಹಾನರು ಕೂಡ ಅಲ್ಲಿ ಯಾವ ಅಡ್ರೆಸ್ ಇಲ್ಲದೆ ಬಿಟ್ಟು ಹೋಗುತ್ತಾರೆ. ಆದರೆ ಯೇಸು ಕ್ರಿಸ್ತನು ಮಾತ್ರ ತನಗೆ ಕೊಡಲ್ಪಟ್ಟಿರುವ ಅದ್ಭುತವಾದ ಸುವಾರ್ತೆ ಸೇವೆಯನ್ನು ಮುಂದುವರಿಸುತ್ತಾ ಮುಂದೆ ಸಾಗುತ್ತಾರೆ. ಆಟಂಕಗಳು ಬಂದವು, ಅಭ್ಯಂತರಗಳು ಬಂದವು, ನಿಲ್ಲಿಸದಂತೆ ಸೇವೆಯಲ್ಲಿ ಮುಂದಕ್ಕೆ ಸಾಗುತ್ತಿದ್ದಾರೆ. ಅಂತಹ ಸಮಯದಲ್ಲಿ ಜನರ ಗುಂಪು ಮೇಲೆ ಬೀಳುತ್ತಿರುವಾಗ, ಸುವಾರ್ತೆ ಸೇವೆ ಮಾಡದಂತೆ ತಡೆಯುತ್ತಿರುವಾಗ ಆಟಂಕ ಎದುರಾಯ್ತು ಅಂತ ಹೇಳಿ ಯೇಸು ಸೇವೆ ನಿಲ್ಲಿಸಲಿಲ್ಲ. ಸಹೋದರ ಸಹೋದರಿಯರೇ, ನಮ್ಮ ಆತ್ಮಿಕ ಜೀವಿತದಲ್ಲಿ ಆಟಂಕಗಳು ಬರ್ತವೆ, ಅಭ್ಯಂತರ, ಅವಾಂತರ, ಅವಮಾನಗಳೆಲ್ಲ ಬರ್ತವೆ. ಹಾಗೆಂದ ಮಾತ್ರಕ್ಕೆ ಯೇಸು ನಮಗೆ ಕೊಟ್ಟಿರುವಂತಹ ಆತ್ಮಿಕತೆಯನ್ನು, ರಕ್ಷಣೆಯ ಆನಂದವನ್ನು, ಸೇವೆಯನ್ನು, ಪರಿಚರ್ಯವನ್ನು ಬಿಟ್ಟು ಬಿಟ್ಟು ನನ್ನಿಂದ ಆಗಲ್ಲ ಎಂದು ಹೇಳಿ ನೀವು ಹೊರಟು ಹೋಗೋದಾದ್ರೆ ನೀವು ದೊಡ್ಡ ಆತ್ಮಿಕನು ಅಲ್ಲವೇ ಅಲ್ಲ. ಯೇಸುವನ್ನು ಹಿಂಬಾಲಿಸುವಂತವರಿಗೆ, ನೀತಿಯಿಂದ ಜೀವಿಸಲು ಆಶಿಸುವಂತವರಿಗೆ ಈ ಲೋಕದಲ್ಲಿ ಬಹಳಷ್ಟು ಶ್ರಮೆಗಳಿರುತ್ತವೆ. ನೀತಿವಂತನಿಗೆ ಸಂಭವಿಸುವ ಸಂಕಟಗಳು ಅನೇಕ ಎಂದು ಬೈಬಲ್ ಹೇಳ್ತದೆ. ಆದರೆ ಅವೆಲ್ಲವುಗಳಿಂದಲೂ ದೇವರು ಅವನನ್ನು ಬಿಡಿಸುವರು ಎಂದು ಕೂಡ ಬೈಬಲ್ ಅಲ್ಲಿ ಇದೆ ಎಂದು ಮರೆಯಬೇಡಿರಿ. ಯೇಸು ಕ್ರಿಸ್ತನೇ ನಮಗೆ ಮಾದರಿ. ಆತನು ಮಾಡುತ್ತಿರುವ ಸೇವೆಯಲ್ಲಿ ಆಟಂಕ ಬಂದಿತೆಂದು, ಅವಾಂತರ ಎದುರಾಯ್ತು ಅಂತ ಹೇಳಿ ಯೇಸು ಸೇವೆ ನಿಲ್ಲಿಸಲಿಲ್ಲ. ಪ್ರಿಯರೇ, ಸಹೋದರ ಸಹೋದರಿ, ನೀವು ದೇವರ ಸಭೆಗೆ ಬರ್ತಾ ಇರೋದ್ರಿಂದ, ದೇವರ ಸನ್ನಿಧಿಗೆ ನೀವು ಬರ್ತಿರುವುದಕ್ಕಾಗಿ ಯಾರಾದರೂ ನಿಮ್ಗೆ ಅವಮಾನಗೊಳಿಸುತ್ತಾ ಇದ್ದಾರೋ, ಆಟಂಕ ಪಡಿಸಿ ಅಭ್ಯಂತರ ಪಡಿಸುತ್ತಿದ್ದಾರೋ, ಆಟಂಕಗಳನ್ನು ನೋಡಿ, ಅಭ್ಯಂತರಗಳನ್ನು ನೋಡಿ, ಎದುರಾಗುವ ಅವಾಂತರಗಳನ್ನು ನೋಡಿ ಒಂದು ವೇಳೆ ನೀವು ಕೂಡ ದೇವರನ್ನು ಬಿಟ್ಟು ಹೊರಟು ಹೋಗಬೇಕಂದಿದ್ದೀರಾ? ದೇವರು ಇಲ್ಲದಂತೆ ಜೀವಿಸಿ ಪ್ರಾಣ ಅಪಾಯಕ್ಕೊಳಪಡಿಸುತ್ತಾನೆ ಸಂಸೋನನು. ದೇವರಿಲ್ಲದಂತೆ ಜೀವಿಸಿ ಪ್ರಾಣ ಅಪಾಯಕ್ಕೆ ಗುರಿಪಡಿಸುತ್ತಾನೆ ಸೌಲನು. ದೇವರಿಲ್ಲದ ಸ್ಥಳಕ್ಕೆ ಹೋಗಿ ಪ್ರಾಣ ಕಳೆದುಕೊಳ್ಳುತ್ತಾನೆ ಎಲಿಮೆಲೇಕನು. ಈಗ ಜಾಗ್ರತೆಯಿಂದ ಕೇಳ್ರಿ. ದೇವರು ಇಲ್ಲದಂತೆ ಜೀವಿಸುವುದಕ್ಕಾಗಿ ಆತನು ಕೊಟ್ಟ ಸೇವೆಯನ್ನು, ಪರಿಚರ್ಯವನ್ನು ಪಕ್ಕಕ್ಕೆ ತಳ್ಳಿ ಹಾಕಿ ಲೋಕಸ್ಥರಂತೆ ದುಡ್ಡು ಸಂಪಾದಿಸುವುದಕ್ಕಾಗಿಯೋ, ಲೋಕಸ್ಥರಂತೆ ಹೆಸರು ಪ್ರಖ್ಯಾತಿ ಸಂಪಾದಿಸುವುದಕ್ಕಾಗಿಯೋ, ಲೋಕಸ್ಥರಂತೆ ಧನಘನತೆ ಸಂಪಾದಿಸುವುದಕ್ಕಾಗಿಯೋ, ಯಾಕೆ ಎಂದು ಗೊತ್ತಿಲ್ಲ. ಆದ್ರೆ ಯೇಸು ಕೊಟ್ಟಿರುವ ಮಹಾಭಾಗ್ಯವನ್ನೇ ಬೇಡ ಅಂದುಕೊಂಡು ಶಿಷ್ಯರು ಯೇಸುವನ್ನೇ ಬಿಟ್ಟು ಹೊರಟು ಹೋಗ್ತಾರೆ. ಮತ್ತೆ ಬಲೆಯನ್ನು ಹಿಡಿದುಕೊಳ್ಳುತ್ತಾರೆ, ತಮ್ಮ ದೋಣಿಗಳನ್ನು ಹತ್ತುತ್ತಾರೆ, ಹಳೆಯ ವ್ಯಾಪಾರವನ್ನು ಸ್ಟಾರ್ಟ್ ಮಾಡುತ್ತಾರೆ, ಹಳೆಯ ಜೀವಿತವನ್ನೇ ಸ್ಟಾರ್ಟ್ ಮಾಡುತ್ತಾರೆ. ಯೇಸುವನ್ನು ಹಿಂಬಾಲಿಸಲು ಬಂದಿರೋದು ಮತ್ತೆ ಹಳೆ ಜೀವಿತ ಸ್ಟಾರ್ಟ್ ಮಾಡುವುದಕ್ಕಾಗಿಯೋ, ಯೇಸುವಿಗೆ ಸಾಕ್ಷಿಯಾಗಿ ಜೀವಿಸುವುದಕ್ಕಾಗಿ, ಯೇಸುವಿನ ಸುವಾರ್ತೆ ಪ್ರಕಟಿಸುವುದಕ್ಕಾಗಿ ತಮ್ಮ ಜೀವಿತ ಅರ್ಪಿಸಿಕೊಟ್ಟಿದ್ದು ಮತ್ತೆ ಹಳೆಯ ಜೀವಿತ ಪ್ರಾರಂಭ ಮಾಡುವುದಕ್ಕಾಗಿಯೋ? ಒಂದು ಸಾರಿ ಆಲೋಚಿಸಿರಿ. ಈ ದಿನ ಈ ವಾಕ್ಯ ಕೇಳ್ತಿರುವ ಪ್ರಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳ್ರಿ. ಒಮ್ಮೆ ಎಷ್ಟೋ ಆತ್ಮಿಕನಾಗಿರುವ ನೀವು, ಒಮ್ಮೆ ಎಷ್ಟೋ ಪರಿಶುದ್ಧನಾಗಿರುವ ನೀವು, ಒಮ್ಮೆ ಕರ್ತನಿಗೋಸ್ಕರ ರೋಷದಿಂದ ಜೀವಿಸಿರುವ ನೀವು, ಒಮ್ಮೆ ಯಾರನ್ನಾದ್ರೂ ದೇವರ ಸನ್ನಿಧಿಗೆ ನಡೆಸಬೇಕೆಂದು ಎಷ್ಟೋ ತವಕ ಪಟ್ಟಿರುವಂತಹ ನೀವು, ಸಂಬಳ ಸಿಕ್ಕ ಕೂಡಲೇ ದಶಮ ಭಾಗ ಪಕ್ಕಕ್ಕೆ ತೆಗೆದಿಟ್ಟು ಕರ್ತನ ರಾಜ್ಯಕ್ಕಾಗಿ ಕೊಡಬೇಕೆಂದು ಆಶಿಸಿರುವ ನೀವು, ಒಮ್ಮೆ ಸುವಾರ್ತೆಯನ್ನು ಅನೇಕ ಲಕ್ಷಾಂತರ ಜನರಿಗೆ ತಲುಪಿಸಲು ಕಲ್ವರಿಸ್ವರಕ್ಕೆ ಪದೇ ಪದೇ ಸಹಾಯ ಮಾಡಿರುವ ನೀವು, ಈ ದಿನ ಯಾಕೆ ಹೀಗೆ ಚೆದರಿ ಹೋದ್ರಿ? ಈ ದಿನ ಯಾಕೆ ಮೌನವಾಗಿ ಉಳ್ಕೊಂಡ್ರಿ? ಈ ದಿನ ಯಾಕೆ ತಾನೇ ನಿಮ್ಮ ಜೀವಿತದಲ್ಲಿ ದೇವರಿಗೋಸ್ಕರ ರೋಷದಿಂದ ಜೀವಿಸಬೇಕೆಂಬ ತವಕ, ಆ ಬೆಚ್ಚತನ ಯಾಕೆ ತಣ್ಣಗಾಯ್ತು? ಹೇಳನ್ನುತ್ತೀರಾ?
ನೀವು ಯೇಸುವನ್ನು ಬಿಟ್ಟು ಮತ್ತೆ ಹಿಂದಕ್ಕೆ ತಿರುಗಿ ಹೋದ್ರಿ. ಯಾವ ಪಾಪವನ್ನು ಬಿಟ್ಟು ಬಿಟ್ರೋ, ಯಾವ ಪಾಪಿಷ್ಟ ಪ್ರಾಂತ್ಯವನ್ನು ಬಿಟ್ಟು ಬಿಟ್ರೋ, ಯಾವ ಪಾಪಿಷ್ಟ ಪದ್ಧತಿಗಳನ್ನು ಬಿಟ್ಟು ಬಿಟ್ರೋ ಅವುಗಳ ಬಳಿಗೆ ಮತ್ತೆ ಹೊರಟು ಹೋದ್ರಿ. ಯಾವನನ್ನು ಬೇಡ ಅಂದುಕೊಂಡ್ರೋ, ಯಾವಳನ್ನು ಬೇಡ ಅಂದುಕೊಂಡ್ರೋ ಅವರ ಬಳಿಗೆ ಮತ್ತೆ ಹೋದ್ರಿ. ಅವನ ಬಳಿಗೆ ಮತ್ತೊಮ್ಮೆ ಹೋದ್ರಿ. ಯಾವ ಸ್ನೇಹಿತನನ್ನು ನೋಡಿ ಇವರೊಂದಿಗಿದ್ರೆ ನನಗೆ ಕ್ಷೇಮವಲ್ಲ, ಇವರೊಂದಿಗೆ ತಿರುಗಿದ್ರೆ ನಷ್ಟ ಹೋಗ್ತೇನೆ ಎಂದು ತಿಳಿದ್ರು ಕೂಡ ಯಾವ ಕಾರಣಕ್ಕಾಗಿ ಅವರನ್ನು ಒಮ್ಮೆ ಬಿಟ್ಬಿಟ್ರೋ ಮತ್ತೊಮ್ಮೆ ಅವರ ಸಂಗಡ ಸಡಿಲಾಗಿ ತಿರುಗಾಡಲು ಆರಂಭಿಸಿದ್ದೀರಿ. ಫಲಿತವಾಗಿ ಏನಾಯ್ತು? ಖಾಲಿಯಾಗಿದ್ದೀರಿ. ಯೇಸುವನ್ನು ಬಿಟ್ಟು ಬಿಟ್ಟು ಮತ್ತೆ ತಮ್ಮ ಬಲೆ ಹಿಡ್ಕೊಂಡು ತಮ್ಮ ದೋಣಿಯನ್ನು ಹತ್ತಿ ರಾತ್ರಿಯೆಲ್ಲ ಪ್ರಯಾಸ ಪಟ್ಟು ಮೀನು ಹಿಡಿಯುವ ಪ್ರಯತ್ನ ಮಾಡಿದ್ರಂತೆ. ಒಂದು ಮೀನೇನಾದ್ರೂ ಅವರು ಹಿಡಿದ್ರು? ಇಲ್ಲ ಪ್ರಿಯರೇ. ವ್ಯಾಪಾರದಲ್ಲಿ ಜಯ ಸಾಧಿಸಲಿಕ್ಕೆ ಸಾಧ್ಯವಾಯ್ತೋ? ಇಲ್ಲ ಪ್ರಿಯರೇ. ಇತರರಂತೆ ನಾವು ಕೂಡ ದುಡ್ಡು ಸಂಪಾದಿಸಬೇಕೆಂಬ ಆಸೆ ಹೊಂದಿದಂತಹ ಇವರು ಈಗ ಏನಾದ್ರೂ ಸಂಪಾದಿಸಿದ್ರು? ಇಲ್ಲ ಪ್ರಿಯರೇ. ಮತ್ತೆ ಏನಾಯ್ತು? ಬಲೆಗಳು ಖಾಲಿ ಆಗ್ಬಿಟ್ವು, ದೋಣಿಗಳು ಖಾಲಿ ಆಗ್ಬಿಟ್ಟಿತು, ಹೊಟ್ಟೆ ಖಾಲಿಯಾಗಿತ್ತು. ನಿರಾಶೆ, ನಿರುತ್ಸಾಹ ಆವರಿಸಿ ಯೇಸು ಕ್ರಿಸ್ತನು ಈ ಕಡೆ ಸೇವೆ ಮಾಡ್ತಾ ಇದ್ರೆ ಸ್ವಲ್ಪ ದೂರ ಹೋಗಿ ತಮ್ಮ ಬಲೆಗಳನ್ನು ಶುಭ್ರ ಮಾಡಿಕೊಳ್ತಿದ್ದಾರೆ. ಕಾರಣವೇನೆಂದರೆ ಅದರೊಳಗಡೆ ಕಸ ಎಲ್ಲ ಸಿಕ್ಕಾಕೊಂಡಿತು. ಯೇಸು ಜನರಿಗಂತೂ ವಾಕ್ಯ ಹೇಳ್ತಾ ಇದ್ರು, ಆದ್ರೆ ಯೇಸುವಿನ ಮನಸ್ಸೆಲ್ಲ ಪೇತ್ರನ ಮೇಲೆಯೇ ಇತ್ತು. ಪೇತ್ರನು ನನ್ನನ್ನು ಸೇವಿಸುವವನಾಗಿದ್ದ, ಪೇತ್ರನು ನನಗಾಗಿ ಜೀವಿಸುವವನಾಗಿದ್ದ, ನನ್ನ ಸುವಾರ್ತೆ ಪ್ರಕಟಿಸುವವನಾಗಿದ್ದ. ಆದ್ರೆ ನನ್ನನ್ನು ಬಿಟ್ಟು ಬಿಟ್ಟು ಮತ್ತೆ ಹಿಂದಕ್ಕೆ ಹೊರಟು ಹೋದ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಯೇಸುವನ್ನು ದೂರ ಮಾಡಿಕೊಂಡಂಥವ್ರು, ಆತನ ಸನ್ನಿಧಿಯನ್ನು ದೂರ ಮಾಡಿಕೊಂಡಂಥವ್ರು, ಆತನು ಕೊಟ್ಟ ರಕ್ಷಣಾನಂದ ಕಳ್ಕೊಂಡಂಥವ್ರು, ಪರಿಶುದ್ಧತೆಯನ್ನು ಹಾಳು ಮಾಡಿಕೊಳ್ತಾ ಪಾಪದಲ್ಲಿ ಮುಳುಗಿ ತೇಲಾಡುತ್ತಾ ಖಾಲಿ ಆದಂಥವರು, ದಿವಾಳಿ ಆದಂಥವರು, ದಿಕ್ಕಿಲ್ಲದ ಸ್ಥಿತಿಗೆ ಸೇರಿದಂಥವರು, ದಿಕ್ಕು ಕಾಣಲಾರದ ಸ್ಥಿತಿಗೆ ಸೇರಿದವರು ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಹಾಗಾದ್ರೆ ನಿಮ್ಗೊಂದು ಶುಭವಾರ್ತೆ ಹೇಳಲು ಇಚ್ಛಿಸುತ್ತಿದ್ದೇನೆ. ಯಾವುದು ಆ ಶುಭವಾರ್ತೆ ಎಂದರೆ, ಯೇಸುವನ್ನು ನೀವೇನೋ ಬಿಟ್ಟಿರಬಹುದು, ಆದರೆ ಯೇಸು ಮಾತ್ರ ನಿಮ್ಮನ್ನು ಬಿಟ್ಟು ಬಿಡಲಿಲ್ಲ. ಯೇಸುವಿಗೆ ನೀವು ದೂರ ಆಗಿರಬಹುದು, ಆದ್ರೆ ಯೇಸು ಮಾತ್ರ ನಿಮ್ಮಿಂದ ದೂರ ಆಗದೆ ನಿಮ್ಮ ಹತ್ತಿರ ಸೇರಬೇಕೆಂದು ಆಶಿಸುತ್ತಿದ್ದಾರೆ. ಬಲೆಗಳನ್ನೆಲ್ಲ ಸರಿಪಡಿಸಿಕೊಳ್ಳುತ್ತಾ ಏನ್ ಸಾಧಿಸಿದೆ ನಾನು? ಬಲೆಗಳೆಲ್ಲ ಖಾಲಿಯಾಗಿವೆ, ದೋಣಿಗಳು ಖಾಲಿಯಾಗಿವೆ, ಹೊಟ್ಟೆ ಖಾಲಿಯಾಗಿದೆ. ದಿಗುಲಿನಿಂದ ದಿಕ್ಕು ತೋಚದ ಸ್ಥಿತಿಯಲ್ಲಿ ಬಲೆಗಳನ್ನು ಕ್ಲೀನ್ ಮಾಡಿಕೊಳ್ಳುತ್ತಿರುವ ಸಮಯದಲ್ಲಿ ಒಂದು ಮೃದುವಾದ ಸ್ವರ ಕೇಳ್ತಾನೆ, ಪೇತ್ರನೇ, ಪೇತ್ರನೇ. ಯೇಸು ಪೇತ್ರನ ಕಡೆಗೆ ನೋಡಿ ಹೇಳ್ತಾರೆ, ನಾನು ನಿನ್ನ ದೋಣಿಯಲ್ಲಿ ಕೂತುಕೊಳ್ಳಬಹುದೋ ಎಂದು ಕೇಳ್ತಾರೆ. ಒಂದು ಪ್ರಶ್ನೆ, ಯೇಸುವಿಗೆ ಪೇತ್ರನ ಅವಶ್ಯಕತೆ ಇದೆಯಾ ಅಥವಾ ಪೇತ್ರನಿಗೆ ಯೇಸುವಿನ ಅವಶ್ಯಕತೆ ಇದೆಯಾ? ನೀವೇ ಹೇಳ್ರಿ. ಹೇಳ್ತೇನೆ ಕೇಳಿ. ಯೇಸು ಕ್ರಿಸ್ತನಿಗೆ ಪೇತ್ರನ ಅವಶ್ಯಕತೆ ಇಲ್ಲ ಪ್ರಿಯರೇ. ಪೇತ್ರ ಇಲ್ಲ ಅಂತ ಹೇಳಿದ್ರೆ 10 ಮಂದಿಯನ್ನು ಕರೆಯಬಲ್ಲರು. ಯೇಸು ಅವಶ್ಯಕತೆ ಪೇತ್ರನಿಗಿತ್ತು ಪ್ರಿಯರೇ. ಯಾಕೆಂದರೆ ಸರ್ವ ಸೃಷ್ಟಿಕರ್ತನಾದ ದೇವರನ್ನೇ ಬೇಡ ಅಂದುಕೊಂಡು ಈಗ ಖಾಲಿಯಾಗಿ ಉಳ್ಕೊಂಡ ಪ್ರಿಯರೇ. ಖಾಲಿ ಆಯ್ತು ಅವನ ಜೀವಿತವೆಲ್ಲ. ಆದರೆ ಪೇತ್ರನು ಯೇಸುವನ್ನು ಕೋರಿಕೊಳ್ಳುವುದಕ್ಕಿಂತಲೂ ಯೇಸು ಪೇತ್ರನನ್ನೇ ಕೋರಿಕೊಳ್ತಿದ್ದಾರೆ ಪ್ರಿಯರೇ. ಪೇತ್ರನೇ, ನಿನ್ನ ದೋಣಿಯಲ್ಲಿ ಹೆಜ್ಜೆ ಇಡಬಹುದಾ? ಅದೇನು ಯೇಸುವೆ, ಬಾ ಕೂತ್ಕೋ. ಕೂತ್ಕೊಂಡ ಮೇಲೆ ಸ್ವಲ್ಪ ಒಳಗಡೆ ತಕೊಂಡು ಹೋಗುವಿಯಾ ಅನ್ನುತ್ತಾರೆ. ಆಯ್ತು ಸ್ವಾಮಿ. ಸ್ವಲ್ಪ ಒಳಗಡೆ ತಕೊಂಡು ಹೋದ. ಯೇಸು ಕ್ರಿಸ್ತನೇನೋ ಚೆನ್ನಾಗಿ ವಾಕ್ಯ ಸಾರುತ್ತಾ ಇದ್ದಾರೆ, ದೇವರ ರಾಜ್ಯದ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಹಾಗೆ ಮಾತಾಡ್ತಾ ವಾಕ್ಯ ಸಾರುತ್ತಾ ಇರುವಾಗ ಪೇತ್ರನು ಒಂದ್ ಕಡೆಗೆ ಕೂತ್ಕೊಂಡು, ನಿನಗೇನು ಕಡಿಮೆ ಸ್ವಾಮಿ, ಸೇವೆ ಮಾಡ್ತಾ ಇದ್ದಿ, ವಾಕ್ಯ ಸಾರುತ್ತಾ ಇದ್ದಿ, ಪ್ರಜೆಗಳಿಗೆ ಬೋಧಿಸುತ್ತಾ ಇದ್ದಿ, ನಮ್ಮ ಸಂಗತಿ ನಿನಗೇನು ಗೊತ್ತು ಸ್ವಾಮಿ? ಹೊಟ್ಟೆ ಖಾಲಿ ಆಗಿದೆ ಕರ್ತನೆ. ನಿರಾಶೆ, ನಿರುತ್ಸಾಹ ಅಕಸ್ಮಾತ್ ಆಗಿ ನಮ್ಮನ್ನು ಆವರಿಸಿದೆ. ಈ ದಿನ ಮನೆಗೆ ಹೇಗೆ ಹೋಗಬೇಕು ಅರ್ಥ ಆಗ್ತಿಲ್ಲ. ಹೆಂಡತಿ ಮಕ್ಕಳಿಗೆ ಹೇಗೆ ಎದುರುಗೊಳ್ಳಬೇಕೆಂದು ಅರ್ಥವಾಗ್ತಿಲ್ಲ. ಮೀನುಗಳನ್ನು ಅದ್ಭುತವಾಗಿ ಹಿಡಿಯುವ ನಾನು ಒಂದು ಮೀನು ಕೂಡ ಹಿಡಿಯಲಿಕ್ಕಾಗಲಿಲ್ಲ. ನಿನಗೇನು ಗೊತ್ತು ನನ್ನ ಕಷ್ಟ, ನಿನಗೇನು ಗೊತ್ತು ನನ್ನ ಬಾಧೆ, ನಿನಗೇನು ಗೊತ್ತು ನನ್ನ ಹಸಿವೆ ಎಂದು ಬಹುಶಃ ಒಂದು ವೇಳೆ ಪೇತ್ರನು ಒಂದು ಕಡೆ ಕೂತ್ಕೊಂಡು ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿದ್ದಿರಬಹುದು. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಕಷ್ಟದಲ್ಲಿ, ಕೊರತೆಯಲ್ಲಿ, ಕಣ್ಣೀರಿನ ಕಣವೆಯಲ್ಲಿ ಕುಗ್ಗಿ ಹೋಗುವಂತವರು ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ನೀವ್ ಅಂದ್ಕೊಳ್ತಿರ್ಬೋದು, ನನ್ನ ಅಣ್ಣನಿಗೆ ಗೊತ್ತಿಲ್ಲ ನನ್ನ ಕಷ್ಟ ಏನೆಂದು, ಅಕ್ಕಳಿಗೆ ಗೊತ್ತಿಲ್ಲ ನನ್ನ ಕಷ್ಟ ಏನೆಂದು, ಅಪ್ಪನಿಗೆ ಗೊತ್ತಿಲ್ಲ ಕಷ್ಟ ಏನೆಂದು, ನಾನು ಎಷ್ಟು ತೊಂದರೆಯಲ್ಲಿ ಇದ್ದೇನೆಂದು, ಎಷ್ಟು ಕಷ್ಟ ಪಡ್ತಾ ಇದ್ದೇನೆ ಎಂದು ನನ್ನ ಹೆತ್ತವರಿಗೆ ಗೊತ್ತಿಲ್ಲ. ಯಾರಿಗೂ ಹೇಳಿದ್ರು ಅರ್ಥ ಆಗ್ತಾ ಇಲ್ಲ ಎಂದು ಹೇಳಿ ನಿಮ್ಮಲ್ಲಿ ನೀವೇ ಕೊರಗುತ್ತಾ ಇರೋದಾದ್ರೆ ನಿಮಗೊಂದು ಶುಭವಾರ್ತೆ ಇದೆ. ನಿಮ್ಮನ್ನು ಹೆತ್ತವರಿಗೂ ನಿಮ್ಮ ಒಡ ಹುಟ್ಟಿದವರಿಗೂ ನಿಮ್ಮ ಕಷ್ಟ ಏನೆಂದು
ನಿಮ್ಮ ಕೊರತೆ ಎಂಥದೆಂದು, ಸುರಿಸುವ ಕಣ್ಣೀರು ಎಂಥದೆಂದು ಅವರಿಗೆ ತಿಳಿಯದೇ ಇರಬಹುದು. ಆದರೆ ನಿಮ್ಮನ್ನು ಪ್ರಾಣದಂತೆ ಪ್ರೀತಿಸುವ ನನ್ನ ಕರ್ತನಿಗೆ ಮಾತ್ರ ನಿಮ್ಮ ಪರಿಸ್ಥಿತಿ ಎಲ್ಲವೂ ಗೊತ್ತು. ಮಾನಸಿಕವಾಗಿ ಕುಗ್ಗಿ ಹೋಗಿ ಖಾಲಿಯ ಸ್ಥಿತಿಯಲ್ಲಿರುವ ಪೇತ್ರನು ಮನಸ್ಸಿನೊಳಗೆ ಮನೋವ್ಯಥೆಗೊಳ್ಳುತ್ತಾ ಇರುವಾಗ ಯೇಸು ಸಾವಿರಾರು ಜನರಿಗೆ ಬೋಧಿಸ್ತಾ ಇದ್ದಾರೆ. ಆದ್ರೆ ಯೇಸುವಿನ ಮನಸ್ಸೆಲ್ಲ ಪೇತ್ರನ ಮೇಲೆಯೇ ಇದೆ. ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವಾಸ್ತವ ಹೇಳ್ತೇನೆ ಕೇಳಿ. ನನ್ನ ದೇವರು ಪ್ರಪಂಚವನ್ನೆಲ್ಲ ಪರಿಪಾಲನೆ ಮಾಡುತ್ತಾ ಇದ್ದಾರೆ. ಆದರೆ ಕೇಳಿರಿ, ಈ ಪ್ರಪಂಚವನ್ನೆಲ್ಲ ಪರಿಪಾಲನೆ ಮಾಡುವಂತಹ ನನ್ನ ದೇವರು ಪ್ರಪಂಚವನ್ನೆಲ್ಲ ಒಂದು ಕಡೆ ಪರಿಪಾಲನೆ ಮಾಡುತ್ತಾ ಇದ್ದಾಗಿಯೂ ಕೂಡ ಕಷ್ಟದಲ್ಲಿರುವಂತಹ, ಕಣ್ಣೀರಿನ ಕಣಿವೆ ಹಾದು ಹೋಗುತ್ತಿರುವಂತಹ, ಕುಗ್ಗಿ ಹೋಗುತ್ತಿರುವಂತಹ ನಿಮ್ಮ ಮೇಲೆಯೇ ನನ್ನ ದೇವರ ಕಣ್ಣುಗಳು ಇವೆ. ನಿಮ್ಮ ಮೇಲೆಯೇ ಆತನ ಮನಸ್ಸೆಲ್ಲ ಇದೆ. ನಿಮ್ಮನ್ನು ಆತನು ಗಮನಿಸುತ್ತಿದ್ದಾನೆ. ನಿಮ್ಮನ್ನು ಆತನು ಪರಿಶೀಲಿಸಿ ನೋಡುತ್ತಿದ್ದಾನೆ. ಆತನೇ ಮಾತು ಕೊಟ್ಟಿದ್ದಾನೆ, ನಿಮ್ಮನ್ನು ಬಿಡುವುದಿಲ್ಲ, ಕೈ ಬಿಡುವುದಿಲ್ಲ. ನೋಡು, ನನ್ನ ಅಂಗೈಯಲ್ಲಿ ನಿನ್ನನ್ನು ನಾನು ಚಿತ್ರಿಸಿಕೊಂಡಿದ್ದೇನೆ. ಹೆತ್ತ ತಾಯಿ ನಿನ್ನನ್ನು ಮರೆತರು ಮರೆತಾಳು, ನಾನು ಮಾತ್ರ ನಿನ್ನನ್ನು ಮರೆಯುವುದೇ ಇಲ್ಲ ಎಂಬುದಾಗಿ ಹೇಳಿದಂತಹ ದೇವರು ಏನ್ ಮಾಡಿದ್ರು ಗೊತ್ತಾ? ವಾಕ್ಯ ಬೋಧಿಸಿದ ತಕ್ಷಣವೇ ಆ ವಾಕ್ಯ ನೋಡೋಣ ಬನ್ನಿ. ಲೂಕ 5ನೇ ಅಧ್ಯಾಯ 4ನೇ ವಚನ. ಆತನು ಉಪದೇಶ ಮಾಡಿ ಮುಗಿಸಿದ ನಂತರ ವಾಕ್ಯವನ್ನು ಬೋಧಿಸುತ್ತಾ ಸಂಪೂರ್ಣಗೊಳಿಸಿ ಅದನ್ನು ನಿಲ್ಲಿಸಿದ ತಕ್ಷಣವೇ ಯಾರನ್ನು ನೋಡಿದ್ರಂತೆ? ಹೇಳ್ತೇನೆ ಕೇಳಿ. ಕುಗ್ಗಿ ಹೋಗುತ್ತಿರುವಂತಹ, ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿರುವ ಪೇತ್ರನಿಗೆ ನೋಡಿ ಹೇಳ್ತಾರೆ, ಪೇತ್ರನೇ ಬಾ, ಮೀನು ಹಿಡಿಯೋಣ ಬಾ. ಅಂದ್ರೆ ಅರ್ಥ ಗೊತ್ತಾ ನಿಮಗೆ? ಒಂದು ಕಡೆ ದೇವರು ತನ್ನ ರಾಜ್ಯದ ಕುರಿತಾಗಿ ಆಲೋಚಿಸುತ್ತಾ ತನ್ನ ರಾಜ್ಯವನ್ನು ಸ್ಥಾಪಿಸುತ್ತಾ ಇದ್ದಾಗಿಯೂ ಕೂಡ ನಿಮ್ಮ ಕಷ್ಟ ನೋಡುವ ಆತನಾಗಿದ್ದಾನೆ, ನಿಮ್ಮ ಕಣ್ಣೀರು ನೋಡುವ ಆತನಾಗಿದ್ದಾನೆ. ಅದಕ್ಕೆ ವಾಕ್ಯ ಬೋಧಿಸಿದ ತಕ್ಷಣವೇ ಪೇತ್ರನ ಕಡೆಗೆ ಯೇಸು ನೋಡಿದ್ರು. ಪೇತ್ರ, ನೀನ್ ಅಂದ್ಕೊಳ್ತಾ ಇದೀಯಾ ನಾನು ನೋಡ್ತಾ ಇಲ್ಲವೆಂದು? ನೀನ್ ಅಂದ್ಕೊಳ್ತಾ ಇದೀಯಾ ನಿನ್ನ ಕಣ್ಣೀರು, ನಿನ್ನ ಕಷ್ಟ ನನಗೆ ಗೊತ್ತಿಲ್ಲವೆಂದು? ಬಾ ಪೇತ್ರನೇ, ಹೋಗೋಣ ಬಾ, ಮೀನು ಹಿಡಿಯಲು ಹೋಗೋಣ ಬಾ ಎಂದು ಹೇಳಿದ್ರು ಪ್ರಿಯರೇ. ಆಗ ಪೇತ್ರನು ಹೇಳ್ತಾನೆ, ಸ್ವಾಮಿ, ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದೇವೆ. ಯಾವಾಗ ಪ್ರಯಾಸ ಪಟ್ಟಿದ್ದಾರೆ? ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದೇವೆ ಅನ್ನುತ್ತಾನೆ. ಅಂದರೆ ಮೀನು ಹಿಡಿಯುವವರು ಸಾಧಾರಣವಾಗಿ ರಾತ್ರಿಯಲ್ಲಿಯೇ ಮೀನು ಹಿಡಿಯುತ್ತಾರೆ. ಕಾರಣ ಗೊತ್ತಾ ನಿಮಗೆ? ಅವರು ಬಲೆ ಎಸೆಯುವಾಗ ಕತ್ತಲೆಯಾಗಿರುವುದರಿಂದ, ಮೀನುಗಳಿಗೆ ಕತ್ತಲೆಯಲ್ಲಿ ಬಲೆ ಕಾಣಿಸದೇ ಇರುವುದರಿಂದ ಆ ಮೀನುಗಳು ಬಲೆಯೊಳಗಡೆ ಸಿಕ್ಕಾಕೊಳ್ತವೆ. ಸೂರ್ಯನು ಉದಯಿಸಿದ ನಂತರ ಸೂರ್ಯಕಾಂತಿ ನೀರಲ್ಲಿ ಬೀಳುವಾಗ ಬಲೆ ಏನಾದ್ರೂ ಹಾಕಿದ್ರೆ ಸ್ಪಷ್ಟವಾಗಿ ಬಲೆ ಕಾಣಿಸಿಕೊಳ್ಳುವುದರಿಂದ ಮೀನುಗಳು ಸಿಗುವುದಿಲ್ಲ. ಪೇತ್ರನು ಹೇಳ್ತಾನೆ, ಸ್ವಾಮಿ, ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದೇವೆ. ಬೆಸ್ಟ್ ಸೀಸನ್ ನಲ್ಲಿ, ಬೆಸ್ಟ್ ಟೈಮ್ ನಲ್ಲಿ, ಏನಂತೆ ಬೆಸ್ಟ್ ಸೀಸನ್ ನಲ್ಲಿ, ಬೆಸ್ಟ್ ಟೈಮ್ ನಲ್ಲಿ ಸ್ವಾಮಿ ನಾವು ಮೀನು ಹಿಡಿಯುವ ಪ್ರಯತ್ನ ಮಾಡಿದ್ದೇವೆ. ಒಂದು ಮೀನು ಕೂಡ ನಮಗೆ ಸಿಗಲಿಲ್ಲ ದೇವರೇ. ಕೇಳಿ ಸಹೋದರ ಸಹೋದರಿಯರೇ, ನೀವು ದೇವರನ್ನು ಬೇಡ ಅಂದ್ಕೊಂಡು, ಆತನ ಸನ್ನಿಧಿಯನ್ನು ಬೇಡ ಅಂದ್ಕೊಂಡು ಆತನಿಂದ ದೂರ ನೀವು ಹೋಗಿ ಅದೇ ನಿಮ್ಮ ಹಳೆಯ ಹೊಲಸಾದ ಜೀವಿತ ಪ್ರಾರಂಭಿಸಿ ಹಳೆ ಸ್ನೇಹಿತರೊಂದಿಗೆ ತಿರುಗಾಡಿ ಕೆಟ್ಟ ಕೆಲಸಗಳನ್ನು ಮಾಡುತ್ತಾ ಬಿಟ್ಟು ಬಿಟ್ಟಿರುವ ಕೆಟ್ಟ ಅಭ್ಯಾಸಗಳನ್ನು ಮತ್ತೆ ಪ್ರಾರಂಭಿಸುವುದಾದರೆ ಏನಾಗ್ತದೆ ಗೊತ್ತಾ? ನೀವು ದಿಕ್ಕಿಲ್ಲದವರಾಗುತ್ತೀರಿ. ಅದಕ್ಕಿಂತ ಮುಂಚೆ ಯಾವ ವ್ಯಾಪಾರ ಅದ್ಭುತವಾಗಿ ಮಾಡಿದೀರೋ ಅದೇ ವ್ಯಾಪಾರ ಈ ದಿನ ನಷ್ಟಕ್ಕೊಳಗಾಗುವಂತೆ ಮಾಡ್ತೀರಿ. ಅದು ಎಷ್ಟೇ ಬೆಸ್ಟ್ ಸೀಸನ್ ಆಗಿರಬಹುದು, ಎಷ್ಟೇ ಬೆಸ್ಟ್ ಟೈಮಿಂಗ್ ಆದ್ರೂ ಆಗಿರಬಹುದು. ದೇವರು ಇಲ್ಲದೆ ನೀವು ಯಾವುದೇ ಪ್ರಯತ್ನ ಮಾಡಿದ್ರು ಸಹ ಪ್ರಯತ್ನದಲ್ಲಿ ನೀವು ಜಯ ಸಾಧಿಸಲು ಸಾಧ್ಯವೇ ಇಲ್ಲ. ಈ ದಿನ ನಿಮ್ಮ ಜೀವಿತದಲ್ಲಿ ಎಕ್ಸಾಕ್ಟ್ ಆಗಿ ಅದೇ ನಡೆಯುತ್ತಿದೆ. ಎಷ್ಟು ಕಷ್ಟ ಪಡ್ತಾ ಇದ್ದೀರೆಂದು, ಎಷ್ಟು ಪ್ರಯಾಸ ಪಡ್ತಾ ಇದ್ದೀರೆಂದು, ಹಗಲಿರುಳು ಬೆವರು ಸುರಿಸುತ್ತಾ ಇದ್ದೀರಿ, ತಲೆ ಒಡೆದು ಹೋಗುವ ವಿಧಾನದಲ್ಲಿ ಆಲೋಚನೆ ಮಾಡ್ತಿದ್ದೀರಿ. ಆದರೂ ಕೂಡ ಕೈಯಲ್ಲಿ ಒಂದು ನಯ ಪೈಸಾ ಉಳಿತಾಯ ಆಗ್ತಿಲ್ಲ. ಒಂದು ಪೈಸಾ ಉಳಿತಾಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬ್ಯಾಂಕ್ ಅಲ್ಲಿ ಸೇವಿಂಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ಕುಟುಂಬ ಪೋಷಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹೊಟ್ಟೆ ಹಸಿವಿನಿಂದ ಬಳಲುತ್ತಾ ಇದ್ದೀರಿ. ನಿಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ಹೆಂಡತಿ ಮಕ್ಕಳ ಹೊಟ್ಟೆ ತುಂಬಿಸಲಿಕ್ಕೆ ಆಗ್ತಾ ಇಲ್ಲ. ಒಮ್ಮೆ ದೊಡ್ಡ ವ್ಯಾಪಾರಸ್ಥನಾಗಿದ್ರಿ, ಒಮ್ಮೆ ದೊಡ್ಡ ಉದ್ಯೋಗ ಉಳ್ಳವನಾಗಿದ್ರಿ. ಆದ್ರೆ ಈ ದಿನ ಯಾಕೆ ಕೈಲಾಗದವರಾಗಿ ಉಳ್ಕೊಂಡ್ರಿ? ಕಾರಣ ಹೇಳನ್ನುತ್ತೀರಾ? ಬಿಟ್ಬಿಟ್ಟಿದ್ದೀರಿ. ನಿಮ್ಮ ಜೀವಿತಕ್ಕೂ ನಿಮ್ಮ ಜೀವನಕ್ಕೂ ಆಧಾರವಾಗಿರುವಂತಹ, ಜೀವಾಧಿಪತಿಯಾಗಿರುವಂತಹ ಯೇಸುವನ್ನು ಬಿಟ್ಟು ಬಿಟ್ಟಿದ್ದೀರಿ. ಅದಕ್ಕೆ ಕೈಲಾಗದವರಾಗಿ ಉಳಿದುಕೊಂಡಿದ್ದೀರಿ. ಯೇಸುವೇ, ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದೇನೆಂದು ಪೇತ್ರನು ಹೇಳ್ತಾನೆ. ಈ ದಿನ ನಮ್ಮಲ್ಲಿ ಬಹಳಷ್ಟು ಜನ ರಾತ್ರಿ ಹಗಲು ಪ್ರಯಾಸ ಪಡ್ತಾ ಇದ್ದೀರಿ, ಕಷ್ಟಪಟ್ಟು ದುಡಿಯುತ್ತಾ ಇದ್ದೀರಿ. ಆದ್ರೂ ಕೂಡ ಒಂದು ಪೈಸಾ ಉಳಿತಾಯವಾಗುತ್ತಾ ಇಲ್ಲ. ಮನೆಗೆ ಹೋಗೋಣ ಅಂದ್ರೆ ಭಯ.
ಮನೆಯಿಂದ ಹೊರಗೆ ಬರೋಣ ಅಂದ್ರೆ ಭಯ. ಎಷ್ಟು ಕಾಲ ಭಯದಿಂದ ಜೀವಿಸುತ್ತೀರಿ? ಯೇಸು ಹೇಳುತ್ತಾರೆ, ನಿನ್ನ ನಾವೆಯೊಳಗೆ, ನಿನ್ನ ಜೀವಿತ ಎಂಬ ನಾವೆಯೊಳಗೆ ನನ್ನನ್ನು ಬರಗೊಡಿಸುವಿಯಾ? ಬೇಕಂತ ನೀನು ನನ್ನನ್ನು ಬಿಟ್ಟು ಹೋದೆ, ನನ್ನ ಬೇಡ ಅಂದುಕೊಂಡು ತಳ್ಳಿ ಹಾಕಿದೆ, ನನ್ನನ್ನು ಬೇಡ ಅಂದುಕೊಂಡು ದೂರ ಹೋದೆ. ಆದ್ರೂ ಸಹ ನಾನೇ ನಿನ್ನನ್ನು ಕೋರಿಕೊಳ್ತಾ ಇದ್ದೇನೆ, ನಿನ್ನ ನಾವೆಯೊಳಗೆ ಪ್ರವೇಶಿಸಲು ಬಯಸುತ್ತಿದ್ದೇನೆ. ಖಾಲಿಯಾಗಿರುವ ನಿನ್ನ ನಾವೆಯನ್ನು ತುಂಬಬೇಕೆಂದು ಆಶಿಸುತ್ತಿದ್ದೇನೆ. ಬರುತ್ತೀಯಾ ನನ್ನೊಂದಿಗೆ? ಅಂದಾಗ ಆ ದಿನ ಪೇತ್ರ, ಆಯ್ತು ಸರಿ ದೇವರೇ, ನೀನು ಬಾ ಅನ್ನುತ್ತಾ ಇರುವುದರಿಂದ, ಬಲೆ ಹಾಕು ಅನ್ನುತ್ತಾ ಇರುವುದರಿಂದ ಹಾಗೆಯೇ ಮಾಡುತ್ತೇನೆ ದೇವರೇ. ಬೆಸ್ಟ್ ಸೀಸನ್ ನಲ್ಲಿ, ಬೆಸ್ಟ್ ಟೈಮ್ ನಲ್ಲಿ ಒಂದು ಮೀನು ಕೂಡ ಹಿಡಿಯದೇ ಇರುವಂತವನು ಹಗಲು ಹೊತ್ತಲ್ಲಿ ಬಲೆ ಹಾಕಿದಾಗ ಬಲೆಗಳು ಹರಿದು ಹೋಗುವ ಹಾಗೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕುವು. ಆ ವಚನ ಓದುತ್ತೇನೆ ಕೇಳಿ. 6ನೇ ವಚನ, ಹಾಗೆ ಬಲೆ ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿದವು, ಅದರಿಂದ ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ ಸಹಾಯ ಕೋರಿಕೊಂಡಾಗ ಅವರು ಕೂಡ ಬರುತ್ತಾರೆ. ದೋಣಿಗಳು ಬರುತ್ತವೆ. ಎಷ್ಟೇ ದೋಣಿಗಳು ಬಂದ್ರು ಕೂಡ ಆ ಎಲ್ಲಾ ದೋಣಿಗಳು ತುಂಬಿಕೊಂಡ್ವು. ಅವರು ಬಲೆಗಳು ಹಾಕೋದೇ ತಡ, ಅವರಿಗೆ ಮೀನುಗಳು ಸಿಕ್ಕಿದ್ವು. ಅದಕ್ಕೆ ಯೇಸು ಹೇಳಿರುವ ಮಾತೇನು ಗೊತ್ತಾ? ನನ್ನ ನೀತಿಯನ್ನು, ನನ್ನ ರಾಜ್ಯವನ್ನು ಮೊದಲು ಹುಡುಕಿರಿ. ನಿಮಗೇನೆಲ್ಲ ಬೇಕಾಗಿದೆಯೋ ಅವೆಲ್ಲವೂ ನಿಮ್ಮೊಂದಿಗೆ, ನಿಮ್ಮ ಹಿಂದೆ ಬರುತ್ತವೆ. ಅದು ಪ್ರಿಯರೇ ಯೇಸು ಹೇಳಿರೋ ಮಾತು. ಅದೇ ಅಲ್ಲವೋ ಇಲ್ಲಿ ಆಗ್ತಿರೋದು? ರಾತ್ರಿ ಪೇತ್ರನು ಅದೇ ಬಲೆಗಳನ್ನು ಬಳಸಿದ, ಅದೇ ಸಮುದ್ರದೊಳಗಡೆ ಹೋಗಿದ್ದ, ಅದೇ ದೋಣಿಯಲ್ಲಿ ಪ್ರಯಾಣ ಮಾಡಿದ, ಒಂದು ಮೀನು ಕೂಡ ಸಿಗಲಿಲ್ಲ. ಮತ್ತೆ ಈಗ ಅದೇ ಬಲೆ ಎಸೆಯುತ್ತಾನೆ, ಅದೇ ದೋಣಿಯಲ್ಲಿ ಹೋಗ್ತಾನೆ, ಅದೇ ಸಮುದ್ರದಲ್ಲಿದ್ದಾನೆ, ರಾಶಿ ರಾಶಿಯಾಗಿ ಮೀನು ಹಿಡಿಯುತ್ತಾನೆ. ಡಿಫ್ರೆನ್ಸ್ ಏನೆಂದು ಯಾರಾದ್ರೂ ಬುದ್ಧಿಯುಳ್ಳವರು ಹೇಳುವೀರಾ? ಹೇಳ್ತೇನೆ ಕೇಳಿ ಆ ಡಿಫ್ರೆನ್ಸ್ ಏನೆಂದು. ರಾತ್ರಿಯಲ್ಲಿ ಯೇಸು ಪೇತ್ರನೊಂದಿಗೆ ಇರಲಿಲ್ಲ, ಆದರೆ ಈಗ ಯೇಸು ಇದ್ದಾರೆ. ಅದೇ ಡಿಫ್ರೆನ್ಸ್ ಪ್ರಿಯರೇ. ಸಹೋದರ ಸಹೋದರಿಯರೇ, ಕೇಳ್ತಾ ಇದ್ದೀರಾ? ಯೇಸು ಇಲ್ಲದೆ ಈ ಲೋಕದಲ್ಲಿ ನೀವು ಏನೇ ಮಾಡಲು ಪ್ರಯತ್ನಿಸಿದ್ರು ಸಹ ನಿಮಗೆ ಬೇಕಾದ ಉತ್ತರ ಸಿಗಲ್ಲ. ಸಿಕ್ಕರೂ ಸಹ ಅದು ತಾತ್ಕಾಲಿಕವಾಗಿರುತ್ತೆ, ಅದು ಅರ್ಧಂಬರ್ಧ ಉತ್ತರ ಆಗಿರುತ್ತೆ. ಆದರೆ ಯೇಸು ನಿಮ್ಮೊಂದಿಗಿರೋದಾದ್ರೆ, ಯೇಸು ನಿಮ್ಮ ನಾವೆಯಲ್ಲಿರೋದಾದ್ರೆ, ಹಡಗುಗಳು ತುಂಬಿಕೊಳ್ಳುವ ರೀತಿಯಲ್ಲಿ ನನ್ನ ದೇವರು ಉತ್ತರಿಸುತ್ತಾರೆ. ಒಂದು ನಿಮಿಷ ಇರಿ. ಪೇತ್ರನು ಏನು ಬೇಕು ಎಂಬುದಾಗಿ ಯಾರನ್ನು ಕಳೆದುಕೊಳ್ಳುತ್ತಾನೆ ಹೇಳ್ರಿ? ಮೀನುಗಳನ್ನು ಕೋರಿಕೊಳ್ತಾನೆ. ಮತ್ತೇನು? ಯೇಸುವನ್ನು ಬೇಡ ಅಂದುಕೊಂಡ. ಯೇಸು ಹೇಳ್ತಾರೆ, ಆಯ್ತು ಸರಿ, ನಿನಗೆ ಬೇಕಾದದ್ದು ಮೀನುಗಳಲ್ಲವೋ, ಬಾ, ಎಷ್ಟು ಮೀನುಗಳು ಬೇಕೋ ಅಷ್ಟು ಮೀನುಗಳು ನಿನಗೆ ಕೊಡ್ತೇನೆ, ಬಾ ಎಂದು ಹೇಳಿ ಆ ದೋಣಿಯೊಳಗಡೆ ಕೂತ್ಕೊಂಡು ಈಗ ಮೀನುಗಳಿಂದ ಆ ದೋಣಿಯನ್ನೆಲ್ಲ ತುಂಬಿಸುತ್ತಾರೆ. ಹಾಗೆ ತುಂಬಿಸಿದ್ದಕ್ಕೆ ಪೇತ್ರನು ಏನ್ ಮಾಡುತ್ತಾನೆ ಗೊತ್ತಾ? 8ನೇ ವಚನ, ಪೇತ್ರನು ಮೀನುಗಳಿಂದ ತುಂಬಿರುವ ದೋಣಿಯನ್ನು ನೋಡಿ ಏನ್ ಮಾಡ್ತಾನೆ ಗೊತ್ತಾ? ಯೇಸುವಿನ ಪಾದದ ಮುಂದೆ ಸಾಷ್ಟಾಂಗವಾಗಿ ಅಡ್ಡ ಬಿದ್ದು, ಸ್ವಾಮಿ, ನನ್ನನ್ನು ಬಿಟ್ಟು ಹೋಗಯ್ಯ, ನಾನು ಪಾಪಾತ್ಮನು. ಈ ಮಾತು ಓದಿದಾಗ ನನ್ನ ಹೃದಯ ಬಹಳವಾಗಿ ಕದಲಿಸಲ್ಪಟ್ಟಿತ್ತು. ಕಾರಣವೇನೆಂದರೆ, ಅಷ್ಟಕ್ಕೂ ಪೇತ್ರ ಮಾಡಿರುವ ಪಾಪ ಏನು? ವ್ಯಭಿಚಾರ ಮಾಡಿದನೋ? ಯಾರಿಗಾದ್ರೂ ಮೋಸ ಮಾಡಿದನೋ? ಯಾರ ಕುಟುಂಬವನ್ನಾದ್ರೂ ಒಡೆದು ಹಾಕಿದನೋ? ಅಕ್ರಮ ಸಂಬಂಧ ಏನಾದ್ರೂ ಇಟ್ಟುಕೊಂಡಿದನೋ? ಯಾಕೆ ಯೇಸುವಿನ ಪಾದಕ್ಕೆ ಅಡ್ಡ ಬಿದ್ದು ನಾನು ಪಾಪಾತ್ಮನು ಎಂದು ಹೇಳ್ತಿದ್ದಾನೆ? ಅದಕ್ಕೆ ಕಾರಣವೇನು? ಅಷ್ಟಕ್ಕೂ ಏನಾಗಿದೆ ಪೇತ್ರನು ಮಾಡಿರುವ ಪಾಪ? ಹೇಳಲಿಕ್ಕಾಗತ್ತಾ? ಎಂದಾದ್ರೂ ಯೋಚಿಸಿದ್ದೀರಾ? ತನ್ನನ್ನು ಪ್ರಾಣದಂತೆ ಪ್ರೀತಿಸಿರುವ ಯೇಸುವಿನಿಂದ ದೂರ ಆಗುವಂಥದ್ದೇ ಪೇತ್ರನು ಮಾಡಿದ ಘೋರವಾದ ಪಾಪ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೆಂದು ಕರೆಯಲ್ಪಡುವಂತಹ, ರಕ್ಷಣೆ ಹೊಂದಿರುವಂತಹ ನಾವು ಈ ಲೋಕದಲ್ಲಿ ನಾವು ಮಾಡಿರುವ ಘೋರವಾದ ತಪ್ಪು ಯಾವುದಾದರೂ ಇದೆ ಎನ್ನುವುದಾದರೆ, ದೇವರು ಇಲ್ಲದಂತೆ ಜೀವಿಸುವಂತದ್ದಾಗಿದೆ, ದೇವರ ಸನ್ನಿಧಿಯಿಂದ ದೂರ ಆಗುವಂತದ್ದಾಗಿದೆ, ದೇವರ ಪ್ರೀತಿಯಿಂದ ದೂರ ಆಗುವಂತದ್ದಾಗಿದೆ. ಆತನು ನಿಮಗೋಸ್ಕರ ಕೂಡಿಟ್ಟಿರುವ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದರ ಬದಲಿಗೆ ಲೋಕದಲ್ಲಿ ಏನೋ ದೊರಕುತ್ತದೆ ಅಂದುಕೊಂಡು ಯೇಸು ಕ್ರಿಸ್ತನನ್ನು, ಆತನ ಸಮೃದ್ಧಿಯನ್ನು ದೂರ ಮಾಡುವಂತದ್ದೇ ನೀವು ಮಾಡುವ ಮಹಾದೊಡ್ಡ ಪಾಪವಾಗಿದೆ. ಯೇಸುವೇ, ಸರ್ವ ಸೃಷ್ಟಿಕರ್ತನಾಗಿರುವ ನಿನ್ನನ್ನು ಬೇಡ ಅಂದುಕೊಂಡೆ, ಮೀನುಗಳೇ ಬೇಕು ಅಂದುಕೊಂಡೆ. ಎಂತಹ ಹುಚ್ಚನು ನಾನು, ಎಂತಹ ಪಾಪಿಷ್ಟನು ನಾನು ಅಂದಾಗ ಸೆಕೆಂಡ್ ಚಾನ್ಸ್ ದೇವರು ಆ ದಿನ ಪೇತ್ರನಿಗೆ ಕೊಟ್ರು. ಈ ದಿನ ನೀವು ಕೂಡ ದೇವರನ್ನು ಬೇಡ ಅಂದುಕೊಂಡು, ಲೋಕದಲ್ಲಿ ಏನೋ ಇದೆ ಅಂದುಕೊಂಡು
ಆ ಪಾಪಿಷ್ಟ ಸ್ನೇಹವೇ ನಿಮಗೆ ಉತ್ತಮವಾದದ್ದು ಅಂದ್ಕೊಂಡು, ಲೋಕ ಸ್ನೇಹವೇ ನಿಮ್ಮ ಜೀವಿತಕ್ಕೆ ಆಧಾರ ಅಂದ್ಕೊಂಡು, ಯೇಸುವನ್ನು ಬೇಡ ಅಂದ್ಕೊಂಡು ನೀವು ಹೋದ್ರೂ ಸಹ ಯೇಸು ಹೇಳ್ತಿದ್ದಾರೆ, ಬಂದ್ಬಿಡಿರಿ, ನಿಮಗೋಸ್ಕರ ನಾನು ಕೂಡಿಟ್ಟಿರುವ ಪ್ರತಿ ಆಶೀರ್ವಾದ ನಿಮಗೆ ಕೊಡ್ತೇನೆ. ನಿಮಗೋಸ್ಕರ ನಾನು ಹಾಕಿಕೊಂಡಿರುವ ಉನ್ನತವಾದ ಆಲೋಚನೆಗಳನ್ನು ನಾನು ನೆರವೇರಿಸುತ್ತೇನೆ. ಪೇತ್ರನೇ, ನೀನು ದೊಡ್ಡ ಪ್ರಸಂಗಿಕನಾಗಬೇಕಿದೆ, ದೊಡ್ಡ ಅಪೊಸ್ತಲನಾಗಬೇಕಾಗಿದೆ, ದೊಡ್ಡ ಸೇವಕನಾಗಬೇಕಾಗಿದೆ. ಅದೇ ಪೇತ್ರನು ಯೆರೂಸಲೇಮಿನಲ್ಲಿ ಬಾಯಿ ತೆರೆದು ಮಾತಾಡಿದಕ್ಕೆ ಒಂದೇ ಪ್ರಸಂಗಕ್ಕೆ 3,000 ಮಂದಿ ರಕ್ಷಣೆ ಹೊಂದುತ್ತಾರೆ. ಅದೇ ಪೇತ್ರ ಮತ್ತೊಂದು ಸಂದರ್ಭದಲ್ಲಿ ಬಾಯಿ ತೆರೆದು ಮಾತಾಡಿದ್ರೆ 5,000 ಮಂದಿ ಪುರುಷರು ಮಾತ್ರವೇ ಆಗಿದ್ರು. ಎಷ್ಟು ಜನ ಮಕ್ಕಳು ಕೂಡ ಇದ್ರಿ ಎಂದು ಗೊತ್ತಿಲ್ಲ. ಪೇತ್ರನೇ, ಅದನ್ನೇ ಪೇತ್ರ ನಾನು ನಿನ್ನಿಂದ ಆಶಿಸುತ್ತಿರೋದು. ಒಮ್ಮೆ ಪೇತ್ರನು ಬೀದಿಯಲ್ಲಿ ನಡೆಯುತ್ತಾ ಹೋಗ್ತಿದ್ರೆ ಆ ಪೇತ್ರನ ನೆರಳು ಬಿದ್ರೆ ಸಾಕು, ಮಂಚದ ಮೇಲೆ ಬಿದ್ದಿರುವ ರೋಗಿಗಳು ಎದ್ದು ಕೂತ್ಕೊಂಡ್ರಂತೆ. ಪೇತ್ರನೇ, ಇದು ನಿನ್ನ ಜೀವಿತದಲ್ಲಿ ನಾನು ಕೋರಿಕೊಂಡಿರೋದು. ನಿನ್ನ ನೆರಳು ಬಿದ್ರೆ ಸಾಕು, ರೋಗಿಗಳು ಎದ್ದು ನಿಲ್ಲುತ್ತಾರೆ. ಪೇತ್ರನೇ, ಅಂಥ ದೊಡ್ಡ ವ್ಯಕ್ತಿ ನೀನಾಗಲು ನಾನು ಬಯಸುತ್ತಾ ಇದ್ರೆ ಈ ಸಣ್ಣ ಮೀನುಗಳಿಗೋಸ್ಕರ, ಹೊಟ್ಟೆಪಾಡಿಗೋಸ್ಕರ ಯಾಕಯ್ಯ ಆಸೆ ಪಡುತ್ತಿ? ಬಂದ್ಬಿಡು, ನನ್ನನ್ನು ಹಿಂಬಾಲಿಸು ಅನ್ನುತ್ತಾರೆ. ಹೇಳಿ ಸಹೋದರ ಸಹೋದರಿಯರೇ, ನಿಮ್ಮ ಕುರಿತು ಉನ್ನತವಾದ ಆಲೋಚನೆ ಉಳ್ಳ ದೇವರು ಹೇಳ್ತಿದ್ದಾರೆ, ನೀವು ಊಹಿಸಿದ್ದಕ್ಕಿಂತಲೂ ಯೋಚಿಸಿದ್ದಕ್ಕಿಂತಲೂ ಮಹಾ ದೊಡ್ಡ ವ್ಯಕ್ತಿಯನ್ನಾಗಿ, ನನ್ನ ಶಕ್ತಿಯನ್ನಾಗಿ ನಿಮ್ಮನ್ನು ಮಾರ್ಪಡಿಸ್ತೇನೆ. ಬಂದ್ಬಿಡಿ, ನಿಮ್ಮ ಜೀವಿತ ನನಗೆ ಅರ್ಪಿಸಿಕೊಡಿರಿ. ನೀವು ಊಹಿಸಿರುವುದಕ್ಕಿಂತಲೂ ಯೋಚಿಸಿರುವುದಕ್ಕಿಂತಲೂ ಶ್ರೇಷ್ಠವಾದಂತಹ ಸ್ಥಾನವನ್ನು ಆತನು ತನ್ನ ಹೃದಯದಲ್ಲಿ ನಿಮಗಾಗಿ ಹಾಕಿಕೊಂಡಿದ್ದಾರೆ. ಕೇಳ್ತಿದ್ದೇನೆ, ಮೀನಿಗೋಸ್ಕರ ಚಾಕರಿ ಕೆಲಸ ಮಾಡುವಿರೋ, ಇಲ್ಲವೇ ನಶಿಸಿ ಹೋಗುವ ಆತ್ಮಗಳಿಗೋಸ್ಕರ ದೇವರಿಗೋಸ್ಕರ ಜೀವಿಸುವಿರೋ? ನಿಮ್ಮಿಷ್ಟ. ಈ ದಿನ ದೇವರು ಹೇಳ್ತಿದ್ದಾರೆ, ನಿಮ್ಮ ದೋಣಿಯಲ್ಲಿ ಹೆಜ್ಜೆ ಇಡುತ್ತೇನೆ, ನಿಮ್ಮ ಜೀವಿತ ನಾವೆಯಲ್ಲಿ ಹೆಜ್ಜೆ ಇಡುತ್ತೇನೆ, ಒಂದು ಅವಕಾಶ ನನಗೆ ಕೊಡುವಿರಾ? ಇಗೋ ದೇವರೇ, ನನ್ನ ಜೀವಿತ ನಿಮಗೆ ಅರ್ಪಿಸಿಕೊಡ್ತೇನೆ ಎನ್ನುವಂಥವರು ಇರೋದಾದ್ರೆ ನಿಮ್ಮ ಕೈಗಳೆತ್ತಿ ಕರ್ತನಿಗೆ ತೋರಿಸುವಿರಾ? ಇದ್ದ ಸ್ಥಳದಲ್ಲಿ ಮೊಳಕಾಲೂರಿ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಿರಾ? ಬನ್ನಿರಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ಪ್ರತಿಯೊಬ್ಬರೊಂದಿಗೆ ಮಾತಾಡಿದಕ್ಕಾಗಿ ನಿಮಗೆ ವಂದನೆಗಳು, ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ದೇವರೇ, ನಿಮ್ಮನ್ನು ಹಿಂಬಲಿಸುತ್ತೇವೆ ಎಂದು ಹೇಳಿ, ನಿಮಗಾಗಿಯೇ ಜೀವಿಸುತ್ತೇವೆ ಎಂದು ಹೇಳಿ ಸಮಸ್ತವನ್ನು ಬಿಟ್ಟು ಬಂದಿರುವ ಶಿಷ್ಯರು ಮತ್ತೆ ಹಿಂದಕ್ಕೆ ಹೋಗಿ ಏನೂ ಇಲ್ಲದವರಾದ್ರಲ್ಲವೇ, ಏನೂ ಸಂಪಾದಿಸಲಿಲ್ಲವಲ್ಲವೇ, ಕೊನೆಗೆ ಖಾಲಿ ಆಗ್ಬಿಟ್ಟಾರಲ್ಲವೇ? ದೇವರೇ, ನೀವಿಲ್ಲದೆ ಜೀವಿಸುವಂಥದ್ದೇ ನಮ್ಮ ಜೀವಿತದಲ್ಲಿ ನಾವು ಮಾಡುವಂತಹ ಘೋರವಾದ ಪಾಪವಾಗಿದೆ. ಅಂತಹ ಪಾಪಿಷ್ಟ ಸ್ಥಿತಿಯಿಂದ ನಮ್ಮನ್ನು ಬಿಡಿಸಿರಿ ದೇವರೇ. ನಿತ್ಯವೂ ನಿಮ್ಮನ್ನು ಹೊಂದಿಕೊಂಡು ಜೀವಿಸುವ ಭಾಗ್ಯ ನಮಗೆ ದಯಪಾಲಿಸಿರಿ ದೇವರೇ. ನೀವಿಲ್ಲದೆ ನಾವು ಜೀವಿಸಲಾರೆವು, ನಿಮ್ಮ ಆಶೀರ್ವಾದವಿಲ್ಲದೆ ನಾವು ಬದುಕಲಾರೆವು. ಈ ವಾಸ್ತವವನ್ನು ಗ್ರಹಿಸಿ ಈ ದಿನ ಮೊದಲುಗೊಂಡು ನಿಮ್ಮಲ್ಲಿ ಭಯಭಕ್ತಿಯುಳ್ಳವರಾಗಿ ಬದುಕುವ ಭಾಗ್ಯ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನಿಮ್ಮಂತೆ ಜೀವಿಸುವ ಕೃಪೆ ದಯಪಾಲಿಸಿರಿ ಎಂದು ಇನ್ನೆಂದಿಗೂ ನಿಮ್ಮನ್ನು, ನಿಮ್ಮ ಸನ್ನಿಧಿಯನ್ನು, ನಿಮ್ಮನ್ನು, ನಿಮ್ಮ ವಾಕ್ಯವನ್ನು, ನಿಮ್ಮನ್ನು, ನಿಮ್ಮ ಚಿತ್ತವನ್ನು ನಿರ್ಲಕ್ಷ್ಯ ಮಾಡದಂತೆ ಲಕ್ಷ್ಯವುಳ್ಳವರಾಗಿ ಜೀವಿಸುವಂತಹ ಅದ್ಭುತವಾದ ಬದುಕನ್ನು ನಮಗೆ ಅನುಗ್ರಹಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.